ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ ಮತ್ತು ಮನೆಮದ್ದುಗಳ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಇವತ್ತಿನ ವಿಷಯ ಮೇದೋಚೀರಕ ಗ್ರಂಥಿಯ ಒಂದು ರೋಗದ ಬಗ್ಗೆ ಮಾತಾಡ್ತಿದ್ದೀನಿ ಸ್ನೇಹಿತರೆ. ಈ ಮೇದೋಚೀರಕ ಗ್ರಂಥಿ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಇದಕ್ಕೆ ಪ್ಯಾಂಕ್ರಿಯಾಸ್ ಅಂತಲೂ ಹೇಳ್ತೀವಿ. ಪ್ಯಾಂಕ್ರಿಯಾಟೈಟಿಸ್ ಬಗ್ಗೆ ಇವತ್ತಿನ ಒಂದು ವಿಷಯ ಸ್ನೇಹಿತರೆ. ಈ ಪ್ಯಾಂಕ್ರಿಯಾಟೈಟಿಸ್ ಅಂದರೆ ಏನು, ಪ್ಯಾಂಕ್ರಿಯಾಟೈಟಿಸ್ಗೆ ಕಾರಣಗಳೇನೇನು ಮತ್ತು ಪ್ಯಾಂಕ್ರಿಯಾಟೈಟಿಸ್ ಏನಾದ್ರು ಬಂತು ಅಂತ ಹೇಳಿದರೆ ಅದರ ಲಕ್ಷಣಗಳು, ಮನೆಮದ್ದುಗಳು ಮತ್ತು ಹೋಮಿಯೋಪತಿಯಲ್ಲಿ ಯಾವ ಥರ ಈ ಪ್ಯಾಂಕ್ರಿಯಾಟೈಟಿಸ್ನ ನಾವು ಉಪಚರಿಸ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೇದೋಚೀರಕ ಗ್ರಂಥಿಯ ಉರಿಯೂತ ಅಂತ ಹೇಳಿದರೆ ಪ್ಯಾಂಕ್ರಿಯಾಟೈಟಿಸ್, ಇದು ಕನ್ನಡದಲ್ಲಿ ಅನುವಾದ ಮಾಡಿರೋದು. ಸೊ ಹೀಗಾಗಿ ಈ ಮೇದೋಚೀರಕ ಗ್ರಂಥಿಯ ಕೆಲಸ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಒಂದು ಜಠರಕ್ಕೆ ಬೇಕಾದಂಥ ಒಂದಿಷ್ಟು ರಾಸಾಯನಿಕಗಳನ್ನು ಇದು ಉತ್ಪತ್ತಿ ಮಾಡಿ ನಮ್ಮ ಒಂದು ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತೆ ಮತ್ತು ಜೀರ್ಣಶಕ್ತಿಯನ್ನು ಉತ್ತಮಗೊಳಿಸುತ್ತೆ ಈ ಮೇದೋಚೀರಕ ಗ್ರಂಥಿ. ಸೊ ಹೀಗಾಗಿ ಈ ಮೇದೋಚೀರಕ ಗ್ರಂಥಿಯ ಕೆಲಸದಲ್ಲಿ ಅಡೆತಡೆಗಳಾಯಿತು, ಮೇದೋಚೀರಕ ಗ್ರಂಥಿಯ ಒಂದು ಅಬ್ಸ್ಟ್ರಕ್ಷನ್ ಎಲ್ಲರೂ ಅದು ಮೇದೋಚೀರಕ ಗ್ರಂಥಿಯ ಒಂದು ರಾಸಾಯನಿಕಗಳು ಸರಿಯಾದ ಜಾಗಕ್ಕೆ ಮುಟ್ಟದೇ ಇರುವ ಹಾಗೆ ಆಯಿತು ಅಂತಂದ್ರೂ ಸಹಿತ ಈ ಒಂದು ಮೇದೋಚೀರಕ ಗ್ರಂಥಿಯ ಉರಿಯೂತ ಆಗುವಂಥ ಸಾಧ್ಯತೆಗಳು, ಅಂದರೆ ಪ್ಯಾಂಕ್ರಿಯಾಟೈಟಿಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಈ ಮೇದೋಚೀರಕ ಗ್ರಂಥಿಯ ಮುಖ್ಯವಾದ ಕೆಲಸ ನಮಗೆ ಫ್ಯಾಟ್ಸ್ ಅಥವಾ ಪ್ರೋಟೀನ್ಸ್ ಅಥವಾ ಹಿಂಗೆ ಆಹಾರ ಕಣಗಳನ್ನು ಸರಿಯಾಗಿ ಜೀರ್ಣಿಸುವಂತಹ ಒಂದು ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡಿ ನಮ್ಮ ಕರುಳುಗಳಿಗೆ ಕೊಡ್ತಕ್ಕಂಥದ್ದೇ ಒಂದು ಕೆಲಸ ಈ ಮೇದೋಚೀರಕ ಗ್ರಂಥಿಯ ಕೆಲಸ, ಪ್ಯಾಂಕ್ರಿಯಾಸ್ನ ಒಂದು ಕೆಲಸ ಸ್ನೇಹಿತರೆ. ಸೊ ಹೀಗಾಗಿ ಈ ಪ್ಯಾಂಕ್ರಿಯಾಸು ಏನಾದ್ರು ಕೆಲಸ ಮಾಡದೇ ಇತ್ತು ಅಂತಂದ್ರೂ ಸಹಿತ ಈ ಒಂದು ಮೇದೋಚೀರಕ ಗ್ರಂಥಿಯ ರೋಗಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಈ ಮೇದೋಚೀರಕ ಗ್ರಂಥಿಯ ರೋಗ ಅಂದರೆ ಏನು ಅನ್ನೋದನ್ನ ಹೇಳಿದರೆ, ಮೇದೋಚೀರಕ ಗ್ರಂಥಿಯ ರೋಗಗಳಿಗೆ ಕಾರಣಗಳೇನೇನು ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇ ಕಾರಣ ಗಾಲ್ ಬ್ಲ್ಯಾಡರ್ ಅಂತ ಹೇಳಿದರೆ ಪಿತ್ತ ಜನಕಾಂಗದ ಪಿತ್ತಕೋಶದ ಒಂದು ಚೀಲ ಇರುತ್ತೆ, ಅದಕ್ಕೆ ಗಾಲ್ ಬ್ಲ್ಯಾಡರ್ ಅಂತಲೂ ನಾವು ಹೇಳ್ತೀವಿ. ಈ ಗಾಲ್ ಬ್ಲ್ಯಾಡರಲ್ಲಿ ಏನಾದ್ರು ಸ್ಟೋನ್ ಆಯಿತು ಅಂತ ಹೇಳಿದರೆ, ಗಾಲ್ ಬ್ಲ್ಯಾಡರ್ ಸ್ಟೋನ್, ಪಿತ್ತಕೋಶದ ಕಲ್ಲುಗಳೇನಾದ್ರು ಆಯಿತು ಅಂತಂದ್ರೂ ಸಹಿತ ಈ ಮೇದೋಚೀರಕ ಗ್ರಂಥಿಯ ಉರಿಯೂತ ಬರುವುದು ಸಾಧ್ಯವಾಗುತ್ತೆ ಮತ್ತು ಈ ಉರಿಯೂತ ಅದೇ ಕಾರಣದಿಂದ ಬರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಬಹಳ ಮುಖ್ಯವಾದ ಕಾರಣ ಈ ಪ್ಯಾಂಕ್ರಿಯಾಟೈಟಿಸ್ಗೆ. ಮದ್ಯಪಾನವನ್ನು ಮಾಡ್ತಾ ಇರೋದು, ಆಮೇಲೆ ಹೆಂಡ, ಸರಾಯಿ, ಬೀರು, ಹೀಗೆ ಯಾವುದೇ ಥರದ ಮದ್ಯಪಾನಗಳನ್ನು ಬಹಳ ದೀರ್ಘಕಾಲದಿಂದ ಮಾಡ್ತಾ ಇರುವವರೆಗೂ ಸಹಿತ ಈ ಮೇದೋಚೀರಕ ಗ್ರಂಥಿಯ ಒಂದು ರೋಗ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಪ್ಯಾಂಕ್ರಿಯಾಟೈಟಿಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಎರಡನೇ ಕಾರಣ ಆಯಿತು ಅಂತ ಹೇಳಿದರೆ, ಮೂರನೇ ಕಾರಣ ಮೇದೋಚೀರಕ ಗ್ರಂಥಿಯ ಉರಿಯೂತ ಬರಲು ಅಂತ ಹೇಳಿದರೆ ಒಂದಿಷ್ಟು ಮಾತ್ರೆಗಳನ್ನು ಪುನಃ ತಗೊಳ್ತಾ ಇದ್ರೂ ಸಹಿತ ಈ ಮೇದೋಚೀರಕ ಗ್ರಂಥಿಯ ಉರಿಯೂತ, ಪ್ಯಾಂಕ್ರಿಯಾಟೈಟಿಸ್ ಬರುವಂಥ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈಗ ತಲೆನೋವಿಗೆ, ಮೈಕೈ ನೋವಿಗೆ ಮತ್ತು ಹೊಟ್ಟೆ ನೋವಿಗೆ, ಗ್ಯಾಸ್ಟ್ರಿಕ್ಕಿಗೆ ಹೀಗೆ ಮಾತ್ರೆಗಳನ್ನು ಪುನಃ ಬಹಳಷ್ಟು ತಗೊಳ್ತಾ ಇದ್ರೂ ಸಹಿತ ಈ ಪ್ಯಾಂಕ್ರಿಯಾಟೈಟಿಸ್ ಬರುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಇದು ಮೂರನೇ ಕಾರಣ ಆಯಿತು ಅಂತ ಹೇಳಿದರೆ, ನಮ್ಮ ಎಣ್ಣೆಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ಕೆಟ್ಟ ಎಣ್ಣೆಗಳಿದೆ, ಹೈ ಟ್ರೈಗ್ಲಿಸರೈಡ್ಸ್ ಲೆವೆಲ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಒಂದಿಷ್ಟು ಜಿಡ್ಡಿನ ಅಂಶಗಳು, ಅದೇನು ಕೆಟ್ಟ ಜಿಡ್ಡಿನ ಅಂಶಗಳನ್ನು ತೊಗೊಂಡ್ರೂ ಸಹಿತ ಈ ಮೇದೋಚೀರಕ ಗ್ರಂಥಿಯ ಉರಿಯೂತ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈ ಟ್ರೈಗ್ಲಿಸರೈಡ್ಸ್ ಏನಾಗುತ್ತೆ, ಇದು ಹೈ ಆಗಿ ನಮ್ಮ ಒಂದು ಪಚನಾಂಗಗಳನ್ನು, ನಮ್ಮ ಒಂದು ಪೂರ್ತಿಯಾದ ಶರೀರದ ಚಯ ಅಪಚಯವನ್ನು ಪೂರ್ತಿಯಾಗಿ ಬದಲಾಯಿಸಿಬಿಡುತ್ತೆ ಮತ್ತು ಪೂರ್ತಿಯಾಗಿ ರೋಗಗ್ರಸ್ತವನ್ನು ಮಾಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಕೆಟ್ಟ ಎಣ್ಣೆಗಳು ಅಥವಾ ಟ್ರೈಗ್ಲಿಸರೈಡ್ಸ್ ಲೆವೆಲ್ಸ್ ಏನಾದ್ರು ರಕ್ತದಲ್ಲಿ ಜಾಸ್ತಿ ಆದ್ರೂ ಸಹಿತ ಈ ಮೇದೋಚೀರಕ ಗ್ರಂಥಿಯ ಒಂದು ರೋಗಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಒಂದು ಬಹಳ ಮುಖ್ಯ ಕಾರಣ. ನಾವು ಕೆಟ್ಟ ಎಣ್ಣೆ ಉಪಯೋಗಿಸ್ತಾ ಇರುವುದು ಮೇದೋಚೀರಕ ಗ್ರಂಥಿಯ ಒಂದು ರೋಗಕ್ಕೆ ಮತ್ತು ಪ್ಯಾಂಕ್ರಿಯಾಟೈಟಿಸ್ಗೆ. ಇನ್ನೊಂದು ಮುಖ್ಯವಾದ ಕಾರಣ ಈ ಮೇದೋಚೀರಕ ಗ್ರಂಥಿಯ ರೋಗಕ್ಕೆ ಅಂತ ಹೇಳಿದರೆ ಕ್ಯಾಲ್ಶಿಯಂನ ಜಾಸ್ತಿ ತಗೊಳ್ತಾ ಇರೋದು. ಈ ಕ್ಯಾಲ್ಶಿಯಂ ಲೆವೆಲ್ ಬ್ಲಡ್ಡಲ್ಲಿ ಜಾಸ್ತಿ ಆದ್ರೂ ಸಹಿತ ಈ ಮೇದೋಚೀರಕ ಗ್ರಂಥಿಯ ಒಂದು ರೋಗಕ್ಕೆ ಸಿಲ್ಕೊಂಡ್ಬಿಡ್ತಾನೆ ಮನುಷ್ಯ. ಯಾಕೆ ಅಂತ ಹೇಳಿದರೆ ಕ್ಯಾಲ್ಸಿಯಂ ಏನಾದ್ರು
ಏನಾದ್ರು ಜಾಸ್ತಿ ಆಯಿತು ಅಂತ ಹೇಳಿದರೆ ನಮ್ಮ ಪಿತ್ತಜನಕಾಂಗದಲ್ಲಿ ಕಲ್ಲುಗಳು ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಈ ಕಲ್ಲುಗಳೇನಾದ್ರು ಜಾಸ್ತಿ ಆಗಿ ಈ ಮೇಧೋಚೀರಕ ಗ್ರಂಥಿಯ ಒಂದು ಏನೋ ಕೆಲಸಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡಿದ್ರೂ ಸಹಿತ ಈ ಮೇಧೋಚೀರಕ ಗ್ರಂಥಿಯ ಒಂದು ರೋಗ ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಪ್ಯಾಂಕ್ರಿಯಾಟೈಟಿಸ್ಗೆ ಕ್ಯಾಲ್ಸಿಯಂ ಜಾಸ್ತಿ ಆದ್ರೂ ಸಹಿತ ಮೇಧೋಚೀರಕ ಗ್ರಂಥಿಯ ಪ್ಯಾಂಕ್ರಿಯಾಟೈಟಿಸ್ ಬರುವಂಥ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ. ಯಾವುದೇ ತರಹದ ಸರ್ಜರಿಗಳನ್ನು, ಹೊಟ್ಟೆಯ ಸರ್ಜರಿಗಳನ್ನು ಪುನಃ ನೀವು ಒಳಗಾಗ್ತಾ ಇದ್ದೀರಿ ಅಂತಂದ್ರೂ ಸಹಿತ ಈ ಪ್ಯಾಂಕ್ರಿಯಾಟೈಟಿಸ್ಗೆ ಇನ್ಫೆಕ್ಷನ್ ಆಗಿ ಪ್ಯಾಂಕ್ರಿಯಾಟೈಟಿಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಬ್ಡಾಮನ್ ಸರ್ಜರೀಸ್ ಅಂದರೆ ಫ್ರೀಕ್ವೆಂಟ್ ಅಬ್ಡಾಮನ್ ಸರ್ಜರೀಸ್ ಏನಾದ್ರು ನಿಮಗೆ ಆಗ್ತಾ ಇದೆ ಅಂತಂದ್ರೂ ಸಹಿತ ಈ ಮೇಧೋಚೀರಕ ಗ್ರಂಥಿಯ ಒಂದು ಉರಿಯೂತ ಅಂತ ಹೇಳಿದರೆ ಪ್ಯಾಂಕ್ರಿಯಾಟೈಟಿಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಒಂದು ಬಹಳ ಮುಖ್ಯವಾದ ಕಾರಣ. ಯಾವುದೇ ತರಹದ ಇನ್ಫೆಕ್ಷನ್, ಜಠರದ ಯಾವುದೇ ತರಹದ ಇನ್ಫೆಕ್ಷನ್ನು ಬಹಳ ಉಲ್ಬಣವಾದ್ರೂ ಸಹಿತ ಈ ಮೇಧೋಚೀರಕ ಗ್ರಂಥಿಯ ಒಂದು ರೋಗ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಅಂದರೆ ಹೇಳಿದರೆ ಅಬ್ಡಾಮನ್ ಇನ್ಫೆಕ್ಷನ್ ಪುನಃ ಆಗ್ತಿದ್ರೂ ಸಹಿತ ಈ ಮೇಧೋಚೀರಕ ಗ್ರಂಥಿಯ ಒಂದು ಉರಿಯೂತ ಪ್ಯಾಂಕ್ರಿಯಾಟೈಟಿಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸ್ನೇಹಿತರೆ. ಇದು ಒಂದು ಬಹಳ ಮುಖ್ಯವಾದ ಕಾರಣ ಈ ಪ್ಯಾಂಕ್ರಿಯಾಟೈಟಿಸ್ಗೆ. ಆಮೇಲೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಪ್ಯಾಂಕ್ರಿಯಾಟೈಟಿಸ್ಗೆ ಅಂತ ಹೇಳಿದರೆ, ನಿಮ್ಮ ಅಬ್ಡಾಮನ್ ಅಂತ ಹೇಳಿದರೆ ಹೊಟ್ಟೆಗೆ ಏನಾದ್ರು ಹೊಡೆತ ಬಿತ್ತು ಅಥವಾ ಯಾವುದೇ ಒಂದು ಗಾಯ ಆಯಿತು, ಯಾವುದೇ ಒಂದು ಇಂಜುರಿ ಆಯಿತು ಅಂತಂದ್ರೂ ಸಹಿತ ಈ ಮೇಧೋಚೀರಕ ಗ್ರಂಥಿಯ ಒಂದು ಉರಿಯೂತ ಪ್ಯಾಂಕ್ರಿಯಾಟೈಟಿಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸ್ನೇಹಿತರೆ. ಯಾಕಂತಂದರೆ ಒಂದಿಷ್ಟು ಸರಿ ಜಗಳ ಆಡ್ತಾ ಇರ್ತಾರೆ, ಒಂದಿಷ್ಟು ಸರಿ ಮನೆಯ ಕಲಹಗಳಿರುತ್ತೆ, ಅಥವಾ ಯಾವುದೇ ಒಂದು ರೌಡಿಗಳು ಅಥವಾ ಯಾವುದೇ ಒಂದು ಕಳ್ಳರು ಕದೀಮರು ಏನಾದ್ರು ಚಾಕು ಹಾಕಿದ್ರು ಅಥವಾ ಯಾವುದೇ ಒಂದು ಇಂಜುರಿ ಆಯಿತು ಹೊಟ್ಟೆಗೆ ಅಂದ್ರೂ ಸಹಿತ ಈ ಮೇಧೋಚೀರಕ ಗ್ರಂಥಿಯ ಉರಿಯೂತ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಒಂದು ಬಹಳ ಮುಖ್ಯವಾದ ಕಾರಣವಾಗುತ್ತೆ ಈ ಪ್ಯಾಂಕ್ರಿಯಾಟೈಟಿಸ್ಗೆ ಸ್ನೇಹಿತರೆ. ಇದಿಷ್ಟು ಕಾರಣಗಳು ಮೇಧೋಚೀರಕ ಗ್ರಂಥಿಯ ಒಂದು ರೋಗಕ್ಕೆ. ಸೊ ಈ ಮೇಧೋಚೀರಕ ಗ್ರಂಥಿಯ ರೋಗವನ್ನು ನಾವು ಎರಡು ಥರ ವಿಂಗಡಿಸ್ತೀವಿ ಅಂತ ಹೇಳಿದರೆ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸು ಮತ್ತು ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸು. ಈ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸು ಮತ್ತು ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ಯಾವ ತರಹದ ಲಕ್ಷಣಗಳನ್ನು ನಾವು ನೋಡ್ತೀವಿ ಅನ್ನೋದನ್ನ ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ಲಕ್ಷಣಗಳೇನಿರುತ್ತೆ ಅಂತ ಹೇಳಿದರೆ ಮೇಲಿನ ಹೊಟ್ಟೆಯ ನೋವು ತುಂಬ ತೀವ್ರವಾಗಿ ಬರ್ತಾ ಇರುತ್ತೆ. ಸೊ ಮತ್ತು ಈ ಮೇಲಿನ ಹೊಟ್ಟೆಯ ನೋವು ಬೆನ್ನಿನ ಒಂದು ಭಾಗಕ್ಕೂ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇವೆರಡೂ ಬಹಳ ಮುಖ್ಯವಾದ ಲಕ್ಷಣಗಳಾಯಿತು ಅಂತ ಹೇಳಿದರೆ, ಇನ್ನೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಈ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ಅಂತ ಹೇಳಿದರೆ ವಾಂತಿ ಆಗ್ತಾ ಇರುತ್ತೆ, ವಾಂತಿ ಆದಂಗೆ ಆಗ್ತಾ ಇರುತ್ತೆ. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದ ಒಂದು ಲಕ್ಷಣ ಈ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ಅಂತ ಹೇಳಿದರೆ, ನಾವು ಮಲವನ್ನು ವಿಸರ್ಜಿಸುತ್ತಿರುವಾಗ ಈ ಎಣ್ಣೆಯ ವಾಸನೆ ಒಂದು ಮಲ ನಾವು ವಿಸರ್ಜಿಸ್ತಾ ಇರ್ತೀವಿ ಅಂತ ಹೇಳಿದರೆ ಆಯಿಲ್ ಯುಕ್ತ ಒಂದು ಸ್ಟೂಲ್ಸ್ ಅಂತಲೂ ನಾವು ಹೇಳ್ತೀವಿ. ಏನು ಈ ಮಲದ ಒಂದು ರೂಪದಲ್ಲಿ ಎಣ್ಣೆಯ ಒಂದು ಗಟ್ಟಿಯ ಜಿಡ್ಡಿನ ಅಂಶ ಈ ಮಲದ ರೂಪದಲ್ಲಿ ಹೊರಗೆ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಇದು ಒಂದು ಬಹಳ ಮುಖ್ಯವಾದ ಲಕ್ಷಣ ಈ ಪ್ಯಾಂಕ್ರಿಯಾಟೈಟಿಸ್ನ ಸ್ನೇಹಿತರೆ. ಇನ್ನೂ ಒಂದು ಮುಖ್ಯವಾದ ಲಕ್ಷಣ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ಅಂತ ಹೇಳಿದರೆ ಜ್ವರ ಬಹಳ ತೀವ್ರವಾಗಿ ಬಂದಿರುತ್ತೆ ಮತ್ತು ಹೃದಯ ಬಡಿತ ಬಹಳ ತೀವ್ರವಾಗಿ ಆಗಿರುತ್ತೆ. ಮತ್ತು ಹೀಗಾಗಿ ಪಲ್ಸ್ ರೇಟ್ ಅಂತ ಹೇಳಿದರೆ ನಮ್ಮ ಅಭಿಧಮನಿಗಳ ಒಂದು ಈ ರೇಡಿಯಲ್ ಪಲ್ಸ್ ಅಂತಲೂ ನಾವು ಹೇಳ್ತೀವಿ. ಈ ರೇಡಿಯಲ್ ಪಲ್ಸ್ನ ಒಂದು ವೇಗ ಬಹಳ ತೀವ್ರವಾಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಲಕ್ಷಣಗಳು ಈ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ಬಂದೇ ಬರುತ್ತೆ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಒಂದು ಲಕ್ಷಣ ಈ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ಅಂತ ಹೇಳಿದರೆ ಹೊಟ್ಟೆಯನ್ನು ಮುಟ್ಲಿಕ್ಕೆ ಕೊಡಲ್ಲ ರೋಗಿ. ಯಾಕೆ ಅಂತ ಹೇಳಿದರೆ ಟೆಂಡರ್ನೆಸ್ ಇರುತ್ತೆ. ಟೆಂಡರ್ನೆಸ್ ಅಂತ ಹೇಳಿದರೆ ಹೊಟ್ಟೆಯನ್ನು ಸ್ವಲ್ಪ ಮುಟ್ಟಿದ್ರೂ ಸಹಿತ ಈ ನೋವು ತುಂಬ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೀಗಾಗಿ ಅವರು ಬಟ್ಟೆಗಳನ್ನು ಹಾಕಿರಲ್ಲ, ಯಾವುದೇ ತರಹದ ಒಂದು ಹೊಟ್ಟೆ ಮೇಲಿನ ಒಂದು ಏನೇ ಒಂದು ಸಣ್ಣ ಒಂದು ಬಟ್ಟೆಯೂ ಅದಕ್ಕೆ ಹೊಟ್ಟೆ ಮೇಲೆ ಇತ್ತು ಅಂತ ಹೇಳಿದರೆ ಅವ್ರಿಗೆ ಒಂದು ಥರ ನೋವು ಶುರುವಾಗ್ಬಿಡುತ್ತೆ. ಹೀಗಾಗಿ ಹೊಟ್ಟೆಯನ್ನು ಮುಟ್ಲಿಕ್ಕೆ ಬಿಡಲ್ಲ ಪೇಷಂಟು ಅಥವಾ ರೋಗಿ. ಸೊ ಹೀಗಾಗಿ ಇದು ಒಂದು ಬಹಳ ಮುಖ್ಯವಾದ ಲಕ್ಷಣ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ. ಹೀಗಾದರೆ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ಯಾವ ಥರದ ಲಕ್ಷಣಗಳಿರುತ್ತೆ ಅಂತ ಒಂಚೂರು ನೋಡೋಣ ಸ್ನೇಹಿತರೆ. ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಹೊಟ್ಟೆಯ ನೋವು ಇದ್ದೇ ಇರುತ್ತೆ. ಅಂದರೆ ಮೇಲಿನ ಹೊಟ್ಟೆಯ ನೋವು ಇದ್ದೇ ಇರುತ್ತೆ ಮತ್ತು ಈ ಮೇಲಿನ ಹೊಟ್ಟೆಯ ನೋವು ಬೆನ್ನಿನ ಭಾಗದಲ್ಲೂ ಸಹಿತ ಕಂಡುಬರುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಇನ್ನೂ ಒಂದು ಬಹಳ ಮುಖ್ಯವಾದ ವೆಯ್ಟ್ ಲಾಸ್ ಆಗುವಂಥ ಇನ್ನೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಪ್ಯಾಂಕ್ರಿಯಾಟೈಟಿಸ್ನಲ್ಲಿ ಅಂತ ಹೇಳಿದರೆ ಯಾವುದೇ ಕಾರಣಗಳಿಲ್ಲದ ಹಾಗೆ ತೂಕ ಬಹಳಷ್ಟು ಕಡಿಮೆ ಆಗುವಂತ ಹೋಗ್ಬಿಡುತ್ತೆ. ಆಮೇಲೆ ಹೊಟ್ಟೆ ಹಸಿಯೋದು ತುಂಬ ಕಡಿಮೆ ಆಗುತ್ತೆ, ವಾಂತಿ
ವಾಂತಿ ಮತ್ತು ವಾಂತಿ ಬಂದ ಹಾಗೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಈ ಒಂದು ಕ್ರಾನಿಕ್ ಪ್ಯಾಂಕ್ರೆಟೈಟಿಸ್ನಲ್ಲಿ. ಆಮೇಲೆ ಒಳಜ್ವರ ಕಂಟಿನ್ಯೂ ಆಗಿ ಇದ್ದೇ ಇರುತ್ತೆ ಈ ಕ್ರಾನಿಕ್ ಪ್ಯಾಂಕ್ರೆಟೈಟಿಸ್ನಲ್ಲಿ. ಆಮೇಲೆ ಇನ್ನೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಪ್ಯಾಂಕ್ರೆಟೈಟಿಸ್ನದ್ದು ಅಂತ ಹೇಳಿದರೆ ಎಣ್ಣೆಯ ರೂಪದಲ್ಲಿ ಮಲದ್ವಾರದಿಂದ ಮಲ ಹೋಗ್ತಾ ಇರುತ್ತೆ. ಸೊ ಇದು ಒಂದು ಬಹಳ ಮುಖ್ಯವಾದ ಒಂದು ಲಕ್ಷಣ ಈ ಕ್ರಾನಿಕ್ ಪ್ಯಾಂಕ್ರೆಟೈಟಿಸ್ನಲ್ಲಿ. ಸೊ ಇದಿಷ್ಟು ಲಕ್ಷಣಗಳು ಮತ್ತು ಕಾರಣಗಳಾಯಿತು ಅಂತ ಹೇಳಿದರೆ ನಾವು ಮನೆಮದ್ದುಗಳನ್ನು ಈ ಪ್ಯಾಂಕ್ರೆಟೈಟಿಸ್ಗೆ ಏನು ಮಾಡಬಹುದು ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದು ಈ ಪ್ಯಾಂಕ್ರೆಟೈಟಿಸ್ ಏನಾದ್ರು ತೀವ್ರವಾಗಿ ಬಹಳ ಉಲ್ಬಣಗೊಂಡಿತ್ತು ಅಂತ ಹೇಳಿದರೆ ನೀವು ಯಾವುದೇ ಒಂದು ವೈದ್ಯರನ್ನು ಸರಿಯಾದ ಸಲಹೆಯಿಂದ ಮಾತ್ರೆಗಳನ್ನು ತಗೊಳ್ಳೋದು ಒಳ್ಳೆಯದು ಸ್ನೇಹಿತರೆ. ಆದರೆ ನಾನಿಲ್ಲಿ ಹೇಳ್ತಾ ಇರುವುದು ಇನಿಷಿಯಲ್ ಆಗಿ, ಅಂದರೆ ಈಗ 1 ದಿವಸದಲ್ಲಿ 2 ದಿವಸದಲ್ಲಿ ನಿಮ್ಗೆ ಈ ಥರ ಹೊಟ್ಟೆ ನೋವಿತ್ತು ಅಂತ ಹೇಳಿದರೆ ನಾನು ಹೇಳುವ ಮನೆಮದ್ದುಗಳನ್ನ ಸ್ವಲ್ಪ ಉಪಯೋಗಿಸಿ ಅದರಿಂದ ಗುಣಪಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದ ನೀವು ಅದನ್ನ ಪ್ರಯತ್ನ ಮಾಡಿ ಅಂತ ನಾನು ಈ ಮನೆಮದ್ದುಗಳನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇ ಮನೆಮದ್ದು ಅಂತ ಹೇಳಿದರೆ ಹೊಟ್ಟೆಯ ಮೇಲೆ ಯಾವುದೇ ತರಹದ ಕಾವು, ಬಿಸಿ ಕಾವು ಕೊಡೋದ್ರಿಂದ ಈ ಹೊಟ್ಟೆ ನೋವು ತುಂಬ ಪೂರ್ತಿಯಾಗಿ ಶಮನವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದು ನೀವು ಬಾಟ್ಲಲ್ಲಿ ಹಾಟ್ ವಾಟರ್ ತೊಗೊಂಡು ಹೊಟ್ಟೆಗೆ ಹಚ್ಕೊಂಡ್ರೂ ಸಹಿತ ಈ ಒಂದು ನೋವು ಕಡಿಮೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇದಕ್ಕೆ ಹಾಟ್ ಫೋಮೆಂಟೇಷನ್ಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಇದು ಒಂದು ಮನೆಮದ್ದು ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಮನೆಮದ್ದು ನಾವೇನು ಯೂಸ್ ಮಾಡಬಹುದು ಅಂತ ಹೇಳಿದರೆ ಅರಿಶಿಣದ ಹಾಲು ಮತ್ತು ಅರಿಶಿಣನ ಸರಿಯಾಗಿ ಕುದಿಸಿ ಅದನ್ನು ಬೆಳಗ್ಗೆ ಒಂದು ಗ್ಲಾಸು, ಸಾಯಂಕಾಲ ಒಂದು ಗ್ಲಾಸ್ ತೊಗೊಂಡ್ರೆ, ಹೀಗೆ 3-4 ದಿವಸದಲ್ಲಿ ನೀವೇನಾದ್ರು ತೊಗೊಂಡಿದ್ದೆ ಆಯಿತು ಅಂತ ಹೇಳಿದರೆ ಈ ಏನು ಮೇಧೋಚೀರಕ ಗ್ರಂಥಿಯ ಉರಿಯೂತ ತನ್ನಷ್ಟಕ್ಕೆ ತಾನೇ ಕಂಟ್ರೋಲ್ ಹಾಕ್ಕೊಳ್ತಾ ಬರುತ್ತೆ ಸ್ನೇಹಿತರೆ. ಇನ್ನೂ ಒಂದು ಮನೆಮದ್ದು ಅಂತ ಹೇಳಿದರೆ ಬಿಸಿ ನೀರಿನಲ್ಲಿ 1 ಚಮಚೆ ನಿಂಬೆ ರಸ, 1 ಚಮಚೆ ಜೇನಿನ ರಸ, 1 ಚಮಚೆ ಆ್ಯಪಲ್ ಸಿಡಾರ್ ವಿನೆಗಾರ್, ಇವು 3 ಮಿಶ್ರಿಸಿ ಈ ಒಂದು ಗ್ಲಾಸಿನ ಒಂದು ಪಾನೀಯವನ್ನು ದಿನಕ್ಕೆ 2 ಸಾರಿ ಹಾಗೆ ಬೆಳಗ್ಗೆ ಮತ್ತು ರಾತ್ರಿ ಹೀಗೆ ಇದನ್ನು ಸೇವಿಸ್ತಾ ಇದ್ರೂ ಸಹಿತ 2-3 ದಿನದಲ್ಲಿ ಈ ಮೇಧೋಚೀರಕ ಗ್ರಂಥಿಯ ಉರಿಯೂತ ಅಂತ ಹೇಳಿದರೆ ಪ್ಯಾಂಕ್ರೆಟೈಟಿಸ್ನ ಕಂಟ್ರೋಲ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಒಂದು ತರಹದ ಮನೆಮದ್ದು. ಇನ್ನೂ ಒಂದು ಮನೆಮದ್ದು ಅಂತ ಹೇಳಿದರೆ ಶುಂಠಿ ಕಷಾಯನ ಬೆಳಗ್ಗೆ ಮತ್ತು ರಾತ್ರಿ 2 ಹೊತ್ತಿಗೆ ದಿನಂಪ್ರತಿ ಒಂದು 3-4 ದಿನ ತೊಗೊಂಡಿದ್ದೆ ಆಯಿತು ಅಂತ ಹೇಳಿದ್ರು ಇದು ಒಂದು ತರಹದ ಮನೆಮದ್ದಾಗಿ ಕೆಲಸ ಮಾಡಿ ಈ ಮೇಧೋಚೀರಕ ಗ್ರಂಥಿಯ ಒಂದು ಉರಿಯೂತವನ್ನು, ಪ್ಯಾಂಕ್ರೆಟೈಟಿಸ್ನ ಪೂರ್ತಿಯಾಗಿ ನಿಗ್ರಹಿಸುವಂಥ ಒಂದು ಶಕ್ತಿ ಈ ಮನೆಮದ್ದಿಗಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಮನೆಮದ್ದಿನ ಒಂದು ಮಾಹಿತಿ ಆಯಿತು ಅಂತ ಹೇಳಿದರೆ, ನಮ್ಮ ಹೋಮಿಯೋಪತಿಯಲ್ಲಿ ಈ ಮೇಧೋಚೀರಕ ಗ್ರಂಥಿಯ ಉರಿಯೂತ, ಪ್ಯಾಂಕ್ರೆಟೈಟಿಸ್ಗೆ ಏನು ಔಷಧಿಗಳು ಅಂತ ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ನಾವು ರೋಗಿಯ ಪೂರ್ತಿಯಾದ ಗುಣಲಕ್ಷಣಗಳ, ರೋಗಿಯ ಪೂರ್ತಿಯಾದ ಮಾನಸಿಕ, ಶಾರೀರಿಕ ಮತ್ತು ಆತ್ಮಿಕ ಲಕ್ಷಣಗಳನ್ನು ಸರಿಯಾಗಿ ಮಾಡಿ ಅದನ್ನು ಪೂರ್ತಿಯಾಗಿ ವಿಶ್ಲೇಷಿಸಿ ಯಾವ ಔಷಧಿಗಳು ಅವರಿಗೆ ಮ್ಯಾಚ್ ಆಗುತ್ತೆ, ಯಾವ ಔಷಧಿಗಳು ಇವರಿಗೆ ಕೊಟ್ಟರೆ ಸರಿಯಾಗಿ ಕೆಲಸ ಮಾಡಿ ಆ ರೋಗವನ್ನು ಶಮನ ಮಾಡುತ್ತೆ ಅನ್ನೋದು ನಾವು ನೋಡಿ ಔಷಧಿಗಳನ್ನ ಕೊಡ್ತೀವಿ ಸ್ನೇಹಿತರೆ. 1-2 ಔಷಧಿಗಳು ಯಾವುದು ಅಂತ ಹೇಳಿದರೆ ಅರ್ಸೆನಿಕ್ ಅಲ್ಬು, ಸಲ್ಫರು, ಲೈಕೋಪೋಡಿಯಮು, ಹೀಗೆ ಹಲವಾರು ಔಷಧಿಗಳು ನಮ್ಮ ಒಂದು ಹೋಮಿಯೋಪತಿಯಲ್ಲಿ ಇದೆ ಸ್ನೇಹಿತರೆ. ಈ ಮೇಧೋಚೀರಕ ಗ್ರಂಥಿಯ ಉರಿಯೂತ ಸರಿಯಾಗಿ ನಿಗ್ರಹಿಸಿ ಅದನ್ನು ಪೂರ್ತಿಯಾಗಿ ಕಡಿಮೆ ಮಾಡಲು. ಸೊ ಹೀಗಾಗಿ ಇದಿಷ್ಟು ಮಾಹಿತಿ ಈ ಮೇಧೋಚೀರಕ ಗ್ರಂಥಿಯ ಉರಿಯೂತ, ಪ್ಯಾಂಕ್ರೆಟೈಟಿಸ್ನ ಲಕ್ಷಣಗಳು ಮತ್ತು ಕಾರಣಗಳು ಮತ್ತು ಮನೆಮದ್ದು ಮತ್ತು ಹೋಮಿಯೋಪತಿಯ ಒಂದು ಔಷಧಿಗಳು ಸ್ನೇಹಿತರೆ. ಇದಿಷ್ಟು ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ಕಳಿಸಿ, ಎಲ್ಲರಿಗೂ ಈ ರೋಗದ ಬಗ್ಗೆ ಸರಿಯಾದ ಒಂದು ಅರಿವು ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.